Okay, so next we'll discuss about automatic account determination. ಇದು ನಾವು FIMM ಇಂಟಿಗ್ರೇಷನ್ ಅಂತಾನು ಹೇಳ್ತೀವಿ. ಓಕೆ, ಸೊ ಬೇಸಿಕಲಿ ಇಲ್ಲಿವರೆಗೂ ನಾವ್ ಏನ್ ಮಾಡಿದ್ವಿ? ಸೊ PR ಕ್ರಿಯೇಟ್ ಮಾಡಿದ್ವಿ, PO RFQ ಕ್ರಿಯೇಟ್ ಮಾಡಿದ್ವಿ, ಓಕೆ, ದೆನ್ PO ಕ್ರಿಯೇಟ್ ಮಾಡಿದ್ವಿ, ಓಕೆ, ಪ್ರೈಸಿಂಗ್ ಕಂಡೀಷನ್ಸ್ ಡಿಟರ್ಮೈನ್ ಮಾಡಿದ್ವಿ. ಬಟ್ the intention of the procurement is to procure the material and making the payment to the vendor ಅಲ್ವಾ? ಓಕೆ, ಸೊ ಏನಾಗುತ್ತೆ ಇದರಲ್ಲಿ ಅಂತಂದ್ರೆ, ಸೊ ಟಿಲ್ ಪರ್ಚೇಸ್ ಆರ್ಡರ್, ಟಿಲ್ PO ಯಾವುದು ನಮಗೆ ಅಕೌಂಟಿಂಗ್ ಎಂಟ್ರೀಸ್ ಅಕೌಂಟಬಿಲಿಟಿ ಇರೋದಿಲ್ಲ ಅಂಟಿಲ್ ಅನ್ಲೆಸ್ ಇಫ್ ವಿ ರಿಸೀವ್ ದ ಗೂಡ್ಸ್. ಓಕೆ, ಏನು? ಸೊ ಬೇಸ್ಡ್ ಆನ್ PO ನಾನು PO ರೈಸ್ ಮಾಡ್ತೀನಿ, ವೆಂಡರ್ಗೆ PO ಹೋಗುತ್ತೆ, PO ಪ್ರಕಾರ PO ಕ್ವಾಂಟಿಟಿ ಪ್ರಕಾರ ವೆಂಡರ್ ನಿಮಗೆ ಮಟೀರಿಯಲ್ ಸಪ್ಲೈ ಮಾಡ್ತಾನೆ. ನಾನೇನ್ ಮಾಡ್ತೀನಿ, ನನ್ನ ಕಂಪ್ನಿಯಲ್ಲಿ ನಾನು ರಿಸೀವ್ ಮಾಡಿದ ತಕ್ಷಣ ನಾನೇನ್ ಮಾಡಬೇಕು, ಅದನ್ನ GR ಅನ್ನೋದೊಂದು ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಬೇಕು. ಅಂದ್ರೆ GR ಅಂದ್ರೆ ಏನು ಅದು ಇನ್ ಡೀಟೇಲ್ ಆಮೇಲೆ ನೋಡೋಣ. ಓಕೆ, GR ಅಂದ್ರೆ ಏನು? ಸೊ ನನಗೆ ಇಷ್ಟು ಕ್ವಾಂಟಿಟಿ, ಈ PO ಪ್ರಕಾರ ನನಗೆ ಇಷ್ಟು ಕ್ವಾಂಟಿಟಿ ರಿಸೀವ್ ಆಗಿದೆ ಅನ್ನೋದೊಂದು ಕನ್ಫರ್ಮೇಶನ್. ಓಕೆ, ಆ ಕನ್ಫರ್ಮೇಶನ್ ಕೊಟ್ಟ ತಕ್ಷಣ ಈ ಅಕೌಂಟಿಂಗ್ ಎಂಟ್ರೀಸ್ ಫೆಚ್ ಆಗುತ್ತೆ. ಆ ಅಕೌಂಟಿಂಗ್ ಎಂಟ್ರೀಸ್, ಈಗ ಸಪೋಸ್ PO 100 ಕ್ವಾಂಟಿಟಿಗೆ ಬಂದಿದೆ, 100 ಕ್ವಾಂಟಿಟಿ ನಾನು ರಿಸೀವ್ ಮಾಡಿದ್ದೀನಿ ಅಂದ್ರೆ ಬೇಸ್ಡ್ ಆನ್ ದ PO ಆ ಪ್ರೈಸಿಂಗ್ ಡಿಟರ್ಮೈನ್ ಆಗುತ್ತೆ. ಆ ಪ್ರೈಸಿಂಗ್ ಎಷ್ಟು ರಿಸೀವ್ ಮಾಡಿದ್ದೀನಿ ಅಷ್ಟಕ್ಕೆ ನಾನು ಅಮೌಂಟ್ ಪೇ ಮಾಡಬೇಕು. ಸೊ ಅದಕ್ಕೆ ಅಂಟಿಲ್ ಅನ್ಲೆಸ್ ಇಫ್ ಯು ವೋಂಟ್ ಡು ಗೂಡ್ಸ್ ರಿಸಿಟ್ ಮಾಡೋವರೆಗೂ ಅಕೌಂಟಿಂಗ್ ಎಂಟ್ರೀಸ್ ಡಿಟರ್ಮೈನ್ ಆಗೋದಿಲ್ಲ. ಓಕೆ, ಸೊ ಅದಕ್ಕೆ ವಿ ಹ್ಯಾವ್ ಟು ಡೂ ಸರ್ಟನ್ ಕಾನ್ಫಿಗರೇಷನ್. ಓಕೆ, ಆ ಕಾನ್ಫಿಗರೇಷನ್ ಮಾಡೋಕ್ಕೂ ಮುಂಚೆ ನಾನು ನಿಮಗೆ ಬಿಫೋರ್ ಕಾನ್ಫಿಗರೇಷನ್ ಅಕೌಂಟಿಂಗ್ ಎಂಟ್ರೀಸ್ ಯಾವ ತರ ಫೆಚ್ ಆಗುತ್ತೆ ಅಂತ ತೋರಿಸ್ತೀನಿ. ಇಲ್ಲಿ ನೋಡಿ, ಸೊ ಈ ಒಂದ್ ನಿಮಿಷ. ಓಕೆ, ಇದು ನೋಡಿ, ಇದು ಮೊಮೆಂಟ್ ಟೈಪ್ಸ್, ಆಮೇಲೆ ಡಿಸ್ಕಸ್ ಮಾಡೋಣ. ಸೊ ಇಲ್ಲಿದೆ ನೋಡಿ, ಇದೇ ಅಕೌಂಟಿಂಗ್ ಕೀಸ್ ಅಂತಾನು ಹೇಳ್ತೀವಿ. ಸಪೋಸ್ ಈಗ ಇಲ್ಲಿ ನೋಡಿ KON ಅಂತ ಇದೆ, ಇದು ಕನ್ಸೈನ್ಮೆಂಟ್ ಪೇಯಬಲ್, GBB ಇವೆಲ್ಲ ಸ್ಟ್ಯಾಂಡರ್ಡ್ ಟ್ರಾನ್ಸಾಕ್ಷನ್ ಕೀಸ್. ಇದು ಸಪೋಸ್ ನಾನು ಇನ್ವೆಂಟ್ರಿ ಪೋಸ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ BSX ಆಗುತ್ತೆ. ಓಕೆ, GBB ಆಫ್ ಇನ್ವಾಯ್ಸ್ ಎಂಟ್ರಿ, ಇನ್ವಾಯ್ಸ್ ಪೋಸ್ಟ್ ಮಾಡೋ ಟೈಮಲ್ಲಿ. ಸೊ GRAR ಗೂಡ್ಸ್ ರಿಸೀವ್ ಮಾಡೋ ಟೈಮಲ್ಲಿ GBB ಮತ್ತೆ WRX ಅಕೌಂಟಿಂಗ್ ಎಂಟ್ರೀಸ್ ಫೆಚ್ ಆಗುತ್ತೆ. ಬಟ್ ಇದು ಅಕೌಂಟಿಂಗ್ ಎಂಟ್ರೀಸ್ ನಮ್ಮ ಕಂಪನಿಗೆ, ನಮ್ಮ ಮಟೀರಿಯಲ್ಗೆ ನಾವು ಟ್ರಿಗರ್ ಆಗ್ಬೇಕು ಅಂದ್ರೆ ವಿ ನೀಡ್ ಟು ಇಂಟಿಗ್ರೇಟ್ MM ವಿತ್ FI. ಓಕೆ, ಅದನ್ನೇ ನಾನಿಲ್ಲಿ ನಿಮಗೆ ಹೇಳೋದು. ಓಕೆ, ಸೊ ಅಂಟಿಲ್ ಅನ್ಲೆಸ್ ನೀವು ಅಕೌಂಟಿಂಗ್ ಎಂಟ್ರೀಸ್ ಮಾಡ್ಲಿಲ್ಲ, ಅಕೌಂಟ್ ಡಿಟರ್ಮೈನ್ ಮಾಡ್ಲಿಲ್ಲ ಅಂತಂದ್ರೆ, ಅಕೌಂಟಿಂಗ್ ಕೀಸ್ನ ನೀವು ಮಾಡ್ಲಿಲ್ಲ ಅಂದ್ರೆ ನಿಮಗೆ ಎರರ್ ಬರುತ್ತೆ. ಆ ಎರರ್ ಹೇಗ್ ಬರುತ್ತೆ ಅನ್ನೋದು ತೋರಿಸ್ತೀನಿ ನೋಡಿ. ಓಕೆ, ಸೊ ಫಸ್ಟ್ ನಾನೇನ್ ಮಾಡ್ತೀನಿ, ಒಂದು PO ಕ್ರಿಯೇಟ್ ಮಾಡ್ಬಿಟ್ಟು GR ಹೇಗ್ ಮಾಡೋದು ಹೇಳ್ತೀನಿ. ಓಕೆ, ಸೊ ಫಸ್ಟ್ ಏನ್ ಮಾಡ್ತೀನಿ ನಾನು, ಸೊ ಒಂದು PO ಕ್ರಿಯೇಟ್ ಮಾಡ್ತೀನಿ, /NME21N. ಸೊ ನಾನೇನು ಕಾನ್ಫಿಗರೇಷನ್ ಮಾಡಿರಲ್ಲ. ಸೊ ಅದು ಯಾವ ತರ ಅಕೌಂಟಿಂಗ್ ಎಂಟ್ರೀಸ್ ಫೆಚ್ ಆಗುತ್ತೆ ಅಂದ್ರೆ ಬೇಸ್ಡ್ ಆನ್ ಅವರ್ ಮಟೀರಿಯಲ್ ಟೈಪ್. ಮಟೀರಿಯಲ್ ಕ್ರಿಯೇಟ್ ಮಾಡೋ ಟೈಮಲ್ಲಿ ನಾನು ಒಂದು ವ್ಯಾಲ್ಯೂಯೇಷನ್ ಕ್ಲಾಸ್ ಅಂತ ತೋರಿಸಿದ್ದೆ ನೋಡಿ, ಇಲ್ಲಿ ತೋರಿಸ್ತೀನಿ. MM02 ಹೋಗ್ಬಿಟ್ಟು ನಮ್ದು ಯಾವುದು ಇದೇ ಮಟೀರಿಯಲ್ ತಗೊಂತೀನಿ. ಓಕೆ, ಇಲ್ಲಿ ಹೋದ್ರೆ ನೀವು ಸೊ VPL1 PSL1, ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ನೀವು ಅಕೌಂಟಿಂಗಿಗೆ ಹೋದಾಗ ನೋಡಿ, ಇಲ್ಲಿ ವ್ಯಾಲ್ಯೂಯೇಷನ್ ಕ್ಲಾಸ್ ಇದೆ. ಈ ಮಟೀರಿಯಲ್ ಮತ್ತೆ ಈ ಪ್ಲಾಂಟ್ ಮಟೀರಿಯಲ್ ಟೈಪ್ ಇದು ಕಾನ್ಫಿಗರ್ ಆಗಿರ್ಬೇಕು. ಸೊ ವಿತ್ ರೆಸ್ಪೆಕ್ಟ್ ಟು ದಿಸ್, ಈ ವ್ಯಾಲ್ಯೂಯೇಷನ್ ಕ್ಲಾಸ್ ನಾನು ಈ ಮಟೀರಿಯಲ್ ಟೈಪ್ ಮತ್ತೆ ಈ ಪ್ಲಾಂಟಿಗೆ ಅಸೈನ್ ಆಗಿದೆ ಅಂದ್ರೆ ಈ ವ್ಯಾಲ್ಯೂಯೇಷನ್ ಕ್ಲಾಸ್ ಒಂದು GL ಅಕೌಂಟ್ ನ ಅಸೈನ್ ಮಾಡಿರ್ತೀವಿ. ಆ GL ಅಕೌಂಟ್ ನ ಜನರಲ್ ಲೆಡ್ಜರ್ ಅಕೌಂಟಿಂಗ್. ಯಾವುದೇ ಡಾಕ್ಯುಮೆಂಟ್ ಪೋಸ್ಟ್ ಮಾಡಿರ್ಲಿ ನಾನು, ಫೈನಾನ್ಷಿಯಲ್ ಡಾಕ್ಯುಮೆಂಟ್, ಓಕೆ, GR ಆಗಿರ್ಬೋದು, ಇನ್ವಾಯ್ಸ್ ಆಗಿರ್ಬೋದು, ಪೇಮೆಂಟ್ ಡಾಕ್ಯುಮೆಂಟ್ ಆಗಿರ್ಬೋದು. ಓಕೆ, ಈ ವ್ಯಾಲ್ಯೂಯೇಷನ್ ಕ್ಲಾಸ್ಗೆ ನಾವು ಯಾವ ಅಕೌಂಟ್ ಅನ್ನ ನಾವು GL ಅಕೌಂಟ್ ಅಸೈನ್ ಮಾಡಿದ್ರೆ ಆ ಅಕೌಂಟಿಗೆ ಟ್ರಿಗರ್ ಆಗುತ್ತೆ. ಓಕೆ, ಸೊ ಆ ಅಕೌಂಟ್ ನಾನೇನ್ ಮಾಡಿರ್ತೀನಿ, ನನ್ನ ವ್ಯಾಲ್ಯೂಯೇಷನ್ ಕ್ಲಾಸ್ GBB ಇನ್ವಾಯ್ಸ್ ಅದೇನ್ ಹೇಳದ್ನಲ್ಲ ಅಕೌಂಟಿಂಗ್, ಆ ಅಕೌಂಟಿಂಗ್ ಕೀಸ್ಗೆ ಫೆಚ್ ಆಗುತ್ತೆ. ತೋರಿಸ್ತೀನಿ ಪ್ರಾಕ್ಟಿಕಲಿ ಹೋದಾಗ ನಿಮಗೆ ಇನ್ನ ಕ್ಲಿಯರ್ ಆಗುತ್ತೆ. ನಾನೀಗ ಏನ್ ಮಾಡ್ತೀನಿ, ಒಂದು PO ಕ್ರಿಯೇಟ್ ಮಾಡ್ತೀನಿ. ಓಕೆ, ಸೊ VB, ಸೊ ವೆಂಡರ್, then purchase organization, purchase group,
ಕಂಪನಿ ಕೋಡ್, ಎಂಟರ್, ದೆನ್ ಐಟಮ್ ಓವರ್ವ್ಯೂ ಅಲ್ಲಿ ಮಟೀರಿಯಲ್, ದೆನ್ ಕ್ವಾಂಟಿಟಿ ನಾನೊಂದು 100 ಕ್ವಾಂಟಿಟಿ. ಸೊ ನಾವು ನೋಡಿ ಈಗ ಇವತ್ತಿಂದ ಮಾಡ್ತಾ ಇರೋದು ನಾನು ಇನ್ವೆಂಟರಿ ಮ್ಯಾನೇಜ್ಮೆಂಟ್. ಓಕೆ, ಸೊ ನೆಟ್ ಪ್ರೈಸ್ ಬಂದ್ಬಿಟ್ಟು ಒಂದು 10 USD ಕೊಡ್ತೀನಿ. ಈಗ ಪ್ಲಾಂಟ್ ಅಂಡ್ ಸ್ಟೋರೇಜ್ ಲೊಕೇಶನ್. ಓಕೆ, ಸ್ಟೋರೇಜ್ ಲೊಕೇಶನ್ ಆಗಿಲ್ವಾ? ಎಂಟರ್, ಸ್ಟೋರೇಜ್ ಲೊಕೇಶನ್, ಎಂಟರ್. ಓಕೆ, ನೋಡಿ ಈಗ ನೋಡಿ ಈ ಮಟೀರಿಯಲ್ ಫಸ್ಟ್ ನೋಡಿ ಇಲ್ಲಿ ಇನ್ನೊಂದು ಸ್ಕ್ರೀನ್ ಓಪನ್ ಮಾಡ್ಬಿಟ್ಟು ಒಂದು ಸ್ಟಾಕ್ ಚೆಕ್ ಮಾಡ್ತೀನಿ. ಸ್ಟಾಕ್ ಚೆಕ್ ಮಾಡಕ್ಕೆ ಒಂದು ಟಿ ಕೋಡ್ ಇದೆ, ನೋಟ್ ಮಾಡ್ಕೊಳ್ಳಿ. MMBE ಅನ್ನೋ ಒಂದು ಟಿ ಕೋಡ್. ಓಕೆ, ಈ ಮಟೀರಿಯಲ್ ಪ್ಲಾಂಟ್ ಎಂಟರ್ ಮಾಡಿ. ಸೊ ನೋಡಿ ಯಾವುದೇ ರೀತಿಯಾದ ನಮಗೆ ಸ್ಟಾಕ್ ಇಲ್ಲ, ಬಟ್ ಇಲ್ಲಿ ಏನಿದೆ ಆನ್ ಆರ್ಡರ್ ಸ್ಟಾಕ್ 1223 ಕ್ವಾಂಟಿಟಿ ಅಷ್ಟು ನಾವು PO ಮಾಡಿದೀವಿ. ಓಕೆ, ಸೊ ಈಗ ನೋಡಿ, ಸೊ ಇನ್ನೊಂದು PO ಮಾಡ್ತೀನಿ 100 ಕ್ವಾಂಟಿಟಿಗೆ. ಇಲ್ಲಿ 100 ಅಪ್ಡೇಟ್ ಆಗುತ್ತೆ. ಆನ್ ಆರ್ಡರ್ ಅಂದ್ರೆ ಆರ್ಡರ್ ಮಾಡಿದೀವಿ ಅಂತ. ಓಕೆ, ಇಲ್ಲಿ ಸೇವ್ ಕೊಡಿ, ಸೇವ್. ಈಗ ನೋಡಿ ಅಬ್ಸರ್ವ್ ಮಾಡಿ ಇಲ್ಲಿ. ಸೊ ಈ PO ನ ಕಾಪಿ ಮಾಡ್ಕೊಂತೀನಿ. ರೈಟ್, ಕಾಪಿ. ಈಗ ನೋಡಿ ಇಲ್ಲಿ ನೋಡಿ 323 ಆಗುತ್ತೆ. ರಿಫ್ರೆಶ್ ಕೊಡಿ, ನೋಡಿ 323. ಈಗ ಆ PO ಪ್ರಕಾರ ನಾನೊಂದು ಗೂಡ್ಸ್ ರಿಸಿಪ್ಟಿಗೆ ಒಂದು ಟಿ ಕೋಡ್ ಇದೆ, ಮೈಗೋ ಅಂತೇಳಿ. ಓಕೆ, ಅದನ್ನ ಯೂಸ್ ಮಾಡಿ. ಇಲ್ಲಿದೆ, ನಾನು ಇನ್ ಡೀಟೇಲ್ ಹೇಳ್ತೀನಿ ಅದು. ಓಕೆ, ಒಂದು ನಿಮಿಷ. ಸೊ ನೋಡಿ ಗೂಡ್ಸ್ ರಿಸಿಪ್ಟಿಗೆ ಮೈಗೋ ಅಂತ ಒಂದು ಟಿ ಕೋಡ್. ಓಕೆ, ಸೊ ಇಲ್ಲಿ ನಾನು MIGO ಇಲ್ಲಿ ಹೋದಾಗ ಇಲ್ಲಿ ನೋಡಿ ಗೂಡ್ಸ್ ರಿಸಿಪ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಪರ್ಚೇಸ್ ಆರ್ಡರ್ ಇನ್ ಡೀಟೇಲ್ ಆಮೇಲೆ ಹೇಳ್ತೀನಿ. ಇವೆಲ್ಲ ಜಸ್ಟ್ ಅಕೌಂಟಿಂಗ್ ಎಂಟ್ರೀಸ್ ಎಲ್ಲಿ ಬರುತ್ತೆ ಅಂತ ತೋರಿಸ್ತೀನಿ. ಪೇಸ್ಟ್, ಯಾವುದು ಕಾಪಿ ಮಾಡ್ಕೊಂಡ್ವಲ್ಲ ನಾವು, ಪರ್ಚೇಸ್ ಆರ್ಡರ್ ಆಗ್ಲಿಲ್ವಾ? ಅದು ಪರ್ಚೇಸ್ ಆರ್ಗನೈಸೇಷನ್ VPO, ಎಂಟರ್. ಒಂದು ನಿಮಿಷ. ಸೊ /n ME22N. ಸೊ ಡಾಕ್ಯುಮೆಂಟ್ ಓವರ್ವ್ಯೂ ಆನ್, ಇಲ್ಲಿ ಮೈ ಪರ್ಚೇಸ್ ಆರ್ಡರ್ ಯಾವ್ದಕ್ಕೆ ಕ್ರಿಯೇಟ್ ಮಾಡಿದ್ದು ಇದೆ. ಓಕೆ, ಕಾಪಿ. ಸೊ ಈಗ ಮೈಗೋಗೆ ಹೋಗ್ತೀನಿ, ಎಂಟರ್, ಪರ್ಚೇಸ್ ಆರ್ಡರ್ ಪೇಸ್ಟ್ ಮಾಡಿ, ಎಂಟರ್. ನೋಡಿ ಈಗ ಎಂಟರ್ ಮಾಡಿದ ತಕ್ಷಣ ನೋಡಿ, ರಿಲೀಸ್ ಸ್ಟ್ರಾಟಜಿ ಇದೆಯಲ್ಲ ಇದಕ್ಕೆ. ಓಕೆ, ರಿಲೀಸ್ ಮಾಡ್ಬಿಡೋಣ. ರಿಲೀಸ್ ಸ್ಟ್ರಾಟಜಿ ಮಾಡಿದ್ನಲ್ಲ, ಆ ರಿಲೀಸ್ ಇನ್ನ ಇದು ಕೇಳ್ತಾ ಇದೆ. /n ME29N ಇಲ್ಲಿಗೆ ಹೋಗ್ಬಿಟ್ಟು, ಸೊ ಅದರ್ ಪರ್ಚೇಸ್ ಆರ್ಡರ್ ಪೇಸ್ಟ್ ಮಾಡಿ, ಎಂಟರ್ ಕೊಡಿ. ಇಲ್ಲಿ ನೋಡಿ ರಿಲೀಸ್ ಸ್ಟ್ರಾಟಜಿ, ಇಲ್ಲಿ ನೋಡಿ ಬ್ಲಾಕ್ಡ್ ಇದೆ ಇನ್ನ. ಸೊ ರಿಲೀಸ್ ಸ್ಟ್ರಾಟಜಿಗೆ ಹೋಗಿ ಇಲ್ಲಿ ಎಡಿಟ್ ಆಪ್ಷನ್, ರಿಲೀಸ್ ಕೊಡಿ. ಓಕೆ, ಆಯ್ತಾ? ಸೇವ್. ಈಗ ನೋಡಿ ಮೈಗೋ ಮಾಡಿ, ಯಾಕಂದ್ರೆ PO ರಿಲೀಸ್ ಆಗಿಲ್ಲ ಅದು. ಈಗ ಹೋಗ್ಬಿಟ್ಟು ಪೇಸ್ಟ್ ಮಾಡಿ, ಎಂಟರ್ ಕೊಡಿ. ನೋಡಿ ಈಗ ನೋಡಿ ಕ್ವಾಂಟಿಟಿ ಎಷ್ಟು ಕೊಟ್ಟಿದ್ದೆ? 100 ಕ್ವಾಂಟಿಟಿ. ಸೊ ಮಟೀರಿಯಲ್ ಆಟೋಮೆಟಿಕ್ ಈ ಡಾಟಾ ಏನಿದೆಯಲ್ಲ, ವೇರ್ ಎಲ್ಲಿಗೆ ನೋಡಿ, ಪ್ಲಾಂಟ್ ಡಾಟಾ, ಸ್ಟೋರೇಜ್ ಡಾಟಾ, ಪರ್ಚೇಸ್ ಆರ್ಡರ್ ನಂಬರ್, ಆಟೋಮೆಟಿಕ್ ಆಗಿ ವೆಂಡರ್ ಎಲ್ಲ ಟ್ರಿಗರ್ ಆಗ್ಬಿಡುತ್ತೆ. ಬಟ್ ಕ್ವಾಂಟಿಟಿ ಮಾತ್ರ ಎಷ್ಟು ರಿಸೀವ್ ಆಗಿದೆ ಅನ್ನೋದನ್ನ ಬೇಕಾದ್ರೆ ನನ್ನ ಹತ್ರ ಒಂದು 50 ರಿಸೀವ್ ಆಗಿದೆ ಅಂದ್ರೆ 50 ಎಂಟರ್ ಮಾಡಿ. 50 ಎಂಟರ್ ಮಾಡ್ತೀನಿ. ನೋಡಿ ಈಗ ಎಂಟರ್ ಕೊಟ್ಟ ತಕ್ಷಣ ಎಲ್ಲ ಡೀಟೇಲ್ಸ್ ಎಂಟರ್ ಮಾಡಿದ ತಕ್ಷಣ ಇಲ್ಲಿ ಐಟಮ್ ಚೆಕ್ ಓಕೆ ಕೊಡಿ. ಅದಾದ್ಮೇಲೆ ಇಲ್ಲಿ ಚೆಕ್ ಮಾಡಿ. ನೋಡಿ ಈಗ ನಿಮಗೆ ಇಲ್ಲಿ ಏನ್ ಬರ್ತಾ ಇದೆ? ಪೋಸ್ಟಿಂಗ್ ಓನ್ಲಿ ಪಾಸಿಬಲ್. ಓಕೆ, ನಾವೀಗಾಗಲೇ ಇದರಲ್ಲಿ ಇದೀವಲ್ಲ. ಸೊ ಈಗೇನು ಈ ಕರೆಂಟ್ ಮಂತ್ ಏನು, ಈ ಪೋಸ್ಟಿಂಗ್ ಪೀರಿಯಡ್ ಇದು ಬಹಳ ಇಂಪಾರ್ಟೆಂಟ್ ನೋಡಿ. ಈ ಪೋಸ್ಟಿಂಗ್ ಪೀರಿಯಡ್ ಓನ್ಲಿ ಪಾಸಿಬಲ್ ಇನ್ ದಿಸ್ ಡೇಟ್ ಅಂತ ಬರುತ್ತಲ್ಲ, ಆ ಎರರ್ ಬಂದಾಗ ನಾನು ನಿಮಗೆ ಒಂದು ಟಿ ಕೋಡ್ ಹೇಳ್ತೀನಿ. ಫಸ್ಟ್ ನಿಮ್ದು ಒಂದು ಟಿ ಕೋಡ್ ಇದೆ, /n MMRV ಹೋಗಿ
MMRV ಹೋಗಿ ಫಸ್ಟ್ ನಿಮ್ ಕಂಪ್ನಿ ಕೋಡ್ ಕೊಡಿ. VIVO ಎಂಟರ್. ನೋಡಿ ಇಲ್ಲಿ ಕರೆಂಟ್ ಪೀರಿಯಡ್ 6 ಅಂತ ತೋರಿಸ್ತಾ ಇದೆ. ಈಗ ಏನು 12 ಇದೆ ಅಲ್ವಾ? ಓಕೆ, ಸೊ 12 ಇದೆ, ಅದನ್ನ ನಾವು ಕ್ಲೋಸ್ ಮಾಡ್ಬೇಕು ಈ ಪೀರಿಯಡ್ಸ್ ಎಲ್ಲ. ಓಕೆ, ಅದನ್ನ ಇನ್ನೊಂದು ವೇ ಅಲ್ಲಿ ಚೆಕ್ ಮಾಡ್ಬೋದು ನೋಡಿ. /OMSY ಹೋಗಿ, OMSY ಹೋಗಿ ನೋಟ್ ಮಾಡ್ಕೊಳ್ಳಿ ಆ ಟಿ ಕೋರ್ಸ್. ನನ್ನ PPT ಅಲ್ಲೂ ಇದೆ ಅದು. VIVO ಇಲ್ಲಿ ನೋಡಿ 23. ಇಲ್ಲಿ ಡೈರೆಕ್ಟ್ ಆಗಿ ನೀವು ಚೇಂಜ್ ಮಾಡಕ್ ಬರಲ್ಲ. ಈಗ ಸಪೋಸ್ ನಾನು ಈಗ 12 ಇದೆ, 12 ಕೊಟ್ಟರೆ ನೋಡಿ ತಗೊಳಲ್ಲ. ಕೆನಾಟ್ ಬಿ ಲಾಂಗರ್ ಯೂಸ್ಡ್. ಇದನ್ನ ಕ್ಲೋಸ್ ಮಾಡ್ಬೇಕಂದ್ರೆ ನಮಗೆ ಒಂದು ಟಿ ಕೋಡ್ ಇದೆ, MMPV ಅಂತ. MMPV ಇಲ್ಲಿಗೆ ಹೋಗಿ ಇಲ್ಲಿ ಕಂಪ್ನಿ ಕೋಡ್ ಕೊಡಿ. VIVO ಇಲ್ಲಿ ಅಲ್ಲೇನ್ ತೋರಿಸ್ತಾ ಇತ್ತು? 6 ತೋರಿಸ್ತಾ ಇತ್ತಲ್ಲ, 6 ನಾನು ಕ್ಲೋಸ್ ಮಾಡ್ಬೇಕು ಫಸ್ಟ್. 6/2023 ಚೆಕ್ ಅಂಡ್ ಕ್ಲೋಸ್, ಎಕ್ಸಿಕ್ಯೂಟ್ ಕೊಡಿ. ಒಂದೊಂದೇ ಕ್ಲೋಸ್ ಮಾಡಬೇಕು. ಓಕೆ, 6 ಆಲ್ರೆಡಿ ಕ್ಲೋಸ್ ಆಗಿದೆ. ಇದನ್ನ 7 ಕೊಡೋಣ. ಈಗ ನೋಡಿ ಎಕ್ಸಿಕ್ಯೂಟ್. ನೋಡಿ ಈಗ ಕನ್ವರ್ಟ್ ಆಯ್ತು, 7 ಆಯ್ತು. ಈಗ 8. ಒಂದೊಂದು ಡೈರೆಕ್ಟ್ ಆಗಿ 12 ಕೊಡಂಗಿಲ್ಲ. ಬಿ ಕೇರ್ಫುಲ್. 22 ಕೊಟ್ಬಿಟ್ರೆ ಅಂದ್ರೆ ಒಂದೊಂದೇ ನೀವು 12 ಮಂತ್ಸ್ ಕೊಡ್ಬೇಕಾಗುತ್ತೆ. ಇಲ್ಲಿ 8 ಎಕ್ಸಿಕ್ಯೂಟ್. ನೆಕ್ಸ್ಟ್ ಅಗೇನ್ ಗೋ ಬ್ಯಾಕ್. 9 ಎಂಟರ್ ಎಕ್ಸಿಕ್ಯೂಟ್. ಓಕೆ, ಗೋ ಬ್ಯಾಕ್. 10 execute. Go back. 11 execute. Okay, so converted. ಈಗ 12 ಕೊಡ್ತೀವಿ. 12 execute. ಸಿ ನೋಡಿ ಆಯ್ತು. ಈಗ ನೀವು 1 ಕೊಟ್ಟರೆ ಬರಲ್ಲ, ಯಾಕಂದ್ರೆ ಕರೆಂಟ್ ಮಂತ್ 12 ಇದೆ. ಈಗ ನೋಡಿ ನಾನು /MMRV ಹೋಗ್ತೀನಿ. ಅಬ್ಸರ್ವ್ ಮಾಡಿ. ಈಗ ವಿವೋ ಕೊಡಿ. ನೋಡಿ ಕರೆಂಟ್ ಪೀರಿಯಡ್ 12. ಅದೇ ತರ ನೀವು /OMSY ಹೋಗಿ ಇಲ್ಲಿ ನೋಡಿ ಕಂಪನಿ ಕೋಡ್ ವಿವೋ ನೋಡಿ 2312. ಓಕೆ, ಸೊ ಇದು ಬಹಳ ಇಂಪಾರ್ಟೆಂಟ್ ಇದು. ಈಗ ನಾನೇನ್ ಮಾಡ್ತೀನಿ, ಮೈಗೋಗ್ ಹೋಗ್ತೀನಿ. ಸೊ ಫಸ್ಟ್ ಈ ಸ್ಕ್ರೀನ್ ಕ್ಲೋಸ್ ಮಾಡೋಣ. ಸೊ ಈ ಸ್ಕ್ರೀನ್ ಕ್ಲೋಸ್ ಮಾಡಿ ಮೈಗೋಗ್ ಹೋಗಿ. ಈಗ ನೋಡಿ ಆ ಎರರ್ ಬರಲ್ಲ. ಈಗ ಚೆಕ್ ಮಾಡಿ ನೋಡಿ, ಆ ಎರರ್ ಬರಲ್ಲ. ಡಿಫಿಸಿಟ್ ಅಂತ ಬರ್ತಾ ಇದೆ. ಸೊ ನಾನ್ ಆ PO ಕ್ವಾಂಟಿಟಿ, ಪರ್ಚೇಸ್ ಆರ್ಡರ್ ಕ್ವಾಂಟಿಟಿ 100 ಇದೆ, ಬಟ್ 50 ರಿಸೀವ್ ಆಗಿದೆ. ವಾರ್ನಿಂಗ್ ಇದೆ ಅಷ್ಟೇ. ನಾನು ಆಬ್ವಿಯಸ್ಲಿ ನನಗೆ 15 ರಿಸೀವ್ ಆಗಿದೆ ಅಂತ ಓಕೆ ಕೊಡ್ತೀನಿ. ಸೊ ನೆಕ್ಸ್ಟ್ ಪೋಸ್ಟ್ ಮಾಡ್ತೀನಿ. ನೋಡಿ ಇಲ್ಲಿ ಪೋಸ್ಟ್ ಮಾಡ್ತೀನಿ. ಸೊ ನೋಡಿ ಇಲ್ಲಿ ಪೋಸ್ಟ್ ಆಗ್ತಾ ಇದೆ. ಓಕೆ, ನೋಡಿ ಇಲ್ಲಿ ಒಂದ್ ಎರರ್ ಇದೆ. ಇದು ಯೂನಿವರ್ಸಲ್ ಜರ್ನಲ್ ಎರರ್. ಇದು ಬಂದ್ಬಿಟ್ಟು MM ಎರರ್ ಅಲ್ಲ, ಇದು FICO ಎರರ್. ನಾನು ತೋರಿಸ್ತೀನಿ ಯಾವ ತರ ಸಾಲ್ವ್ ಮಾಡ್ಬೇಕು ಅಂತ. ಇಲ್ಲಿ ಕ್ವಶನ್ ಮಾರ್ಕ್ ಕ್ಲಿಕ್ ಮಾಡಿ. ಯಾವುದೇ ನಿಮಗೆ ಎರರ್ ಬರಲಿ ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಇಲ್ಲಿ ನಿಮಗೆ ಒಂದು ಇಫ್ ದಿಸ್ ಮೆಸೇಜ್ ವಾಸ್ ಡಿಸ್ಪ್ಲೇಡ್ ಡ್ಯೂರಿಂಗ್ ದ ಪೋಸ್ಟಿಂಗ್ ಆಕ್ಟಿವಿಟಿ. ನನಗೆ ಪೋಸ್ಟಿಂಗ್ ಆಕ್ಟಿವಿಟಿಯಲ್ಲೇ ಬರ್ತಾ ಇರೋದು. ಚೆಕ್ ದ ಕಸ್ಟಮೈಸೇಷನ್ ಸೆಟ್ಟಿಂಗ್ ಯೂಸಿಂಗ್ ಟ್ರಾನ್ಸಾಕ್ಷನ್. ಕಸ್ಟಮೈಸೇಷನ್ ಅಲ್ಲಿ ಬರ್ತಾ ಇಲ್ಲ. ಇದು ಸೆಕೆಂಡ್ ಲಿಂಕ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಇಲ್ಲಿ ದ ವರ್ಷನ್ 0 ಏರಿಯಾ ಇದೇನಿದೆಯಲ್ಲ, ಇದನ್ನ ವರ್ಷನ್ 0 ಡಿಫೈನ್ ಆಗಿಲ್ಲ ಅಂತ ಬರ್ತಾ ಇದೆ. ಇಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡಿ ಡಿಫೈನ್ ಲೆಡ್ಜರ್ ಫಾರ್ CO ವರ್ಷನ್, ಇದನ್ನ ಕ್ಲಿಕ್ ಮಾಡಿ. ಸೊ ಇದು FI ವರ್ಕ್. ಇದು ಈ ತರ ಎರರ್ ಬಂದ್ರೆ ಪ್ರಾಕ್ಟೀಸ್ ಅಲ್ಲಿ ಬರುತ್ತೆ, ಟ್ರೈನಿಂಗ್ ಅಲ್ಲಿ, ಬಟ್ ರಿಯಲ್ ಟೈಮ್ ಅಲ್ಲಿ FICO ಕನ್ಸಲ್ಟೆಂಟ್ ಅವರು ನೋಡ್ಕೊಂತಾರೆ ಇದು. ಸೊ ಯಾವ್ದಾದ್ರು ಒಂದು ಕಾಪಿ ಮಾಡಿ. ಸೊ ನಮ್ದು ಕಂಟ್ರೋಲಿಂಗ್ ಏರಿಯಾ ಏನು ನಾನು ಕ್ರಿಯೇಟ್ ಮಾಡಿದ್ದೆ ಬಿಗಿನಿಂಗ್ ಕ್ಲಾಸಸ್ ಅಲ್ಲಿ, ಕಾನ್ಫಿಗರೇಷನ್ ಅಲ್ಲಿ ಸೇಮ್ ಆಸ್ ಕಂಪ್ನಿ ಕೊಡಲ್ಲ, VO ಕೊಟ್ಬಿಡ್ತೀನಿ ಅಷ್ಟೇ. ಯಾಕಂದ್ರೆ ಅಲ್ಲಿ ಹೇಳ್ತಾ ಇರೋದೇನು, ಈ 0 ನಾನ್ ಲೀಡಿಂಗ್ ಲೆಡ್ಜರ್ ವರ್ಷನ್ ನ ನಿಮ್ಮ ಕಂಟ್ರೋಲಿಂಗ್ ಏರಿಯಾಗೆ ಮೇಂಟೈನ್ ಮಾಡಿಲ್ಲ ಅಂತ ಹೇಳ್ತಾ ಇದೆ. ಸೊ ಇದನ್ನ ಸೇವ್ ಮಾಡ್ತೀನಿ. ನೋಡಿ ಈಗ ಸೇವ್ ಆಯ್ತು. ಎಂಟರ್ ಕೊಡಿ, ಎಸ್ಕೇಪ್. ಸೊ ಎಂಟರ್, ಸೇವ್ ಮಾಡಿ. ಸೇವ್ ಆಯ್ತು. ಬ್ಯಾಕ್ ಬನ್ನಿ. ಅಗೇನ್ ಬ್ಯಾಕ್ ಬನ್ನಿ. ಬ್ಯಾಕ್ ಬನ್ನಿ. ಬ್ಯಾಕ್ ಬನ್ನಿ. ಅಗೇನ್ ಇದನ್ನು ಬ್ಯಾಕ್ ಬನ್ನಿ. ಎಂಟರ್ ಕೊಡಿ. ಈಗ ಚೆಕ್ ಮಾಡಿ. ಸೊ ನೋಡಿ ಓಕೆ, ಈಗ ಪೋಸ್ಟ್ ಮಾಡಿ. ನೋಡಿ ಈಗ ಇನ್ನೊಂದು ಎರರ್ ಇದೆ. ಆ ಎರರ್ ರಿಸಾಲ್ವ್ ಆಗಿರುತ್ತೆ. ಕ್ವಶನ್ ಮಾರ್ಕಿಗೆ ಹೋಗಿ ಅಗೇನ್ ಸೆಕೆಂಡ್ ಐಕಾನ್ ಲಿಂಕಿಗೆ ಹೋಗಿ ನೋಡಿ, ಅದು ಬರ್ತಾ ಇಲ್ಲ ಈಗ ವರ್ಷನ್ 0 ಅಂತ. ಈಗ ಇದು ಬಿಡಿ, ಇದು ತಲೆ ಕೆಡಿಸ್ಕೋಬೇಡಿ. ಇದನ್ನ ಸಾಲ್ವ್ ಆದ್ರೆ ಇದನ್ನ ಆಟೋಮೆಟಿಕಲಿ ಸಾಲ್ವ್ ಆಗುತ್ತೆ. ಇಲ್ಲೇನು ಹೇಳ್ತಾ ಇದೆ, ಡಾಕ್ಯುಮೆಂಟ್ ಸ್ಪ್ಲಿಟಿಂಗ್ ಈಸ್ ಆಕ್ಟಿವ್ ಇನ್ ಕಂಪ್ನಿ ಕೋಡ್, ಆಕ್ಟಿವೇಟ್ ಇನ್ ಪ್ರಾಫಿಟ್ ಸೆಂಟರ್ ಕಂಟ್ರೋಲಿಂಗ್ ಏರಿಯಾ ಅಂತ ಹೇಳ್ತಾ ಇದೆ.
ಸೇಮ್ ಅಗೇನ್ ಕ್ವಶನ್ ಮಾರ್ಕಿಗೆ ಹೋಗಿ ಇಲ್ಲಿ ನೋಡಿ ಆಕ್ಟಿವೇಟ್ ಪ್ರಾಫಿಟ್ ಸೆಂಟರ್ ಅಕೌಂಟಿಂಗ್ ಅಂತ ಇದೆ. ಇದು ಫಿಕೋ ಎರರ್, ತಲೆ ಕೆಡಿಸ್ಕೋಬೇಡಿ. ಬಟ್ ಟ್ರೈನಿಂಗ್ ಪರ್ಪಸ್ ಅಲ್ಲಿ ಇದು ಬಂದೇ ಬರುತ್ತೆ. ಇಲ್ಲಿ ನಮ್ಮ ಕಂಟ್ರೋಲಿಂಗ್ ಏರಿಯಾ ಏನೋ VIVO, ಇದೇನು ಫಿಸ್ಕಲ್ ಇಯರ್ 2023 ನೋಡಿ, ಇಲ್ಲಿ ಆಕ್ಟಿವ್ ಆಗಿಲ್ಲ. ಇದನ್ನ ಆಕ್ಟಿವ್ ಮಾಡಿ ಕಂಟ್ರೋಲ್ ಎಸ್ ಸೇವ್ ಮಾಡಿ. ಸೊ ಆಯ್ತು, ಬ್ಯಾಕ್ ಬನ್ನಿ, ಬ್ಯಾಕ್ 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 ಎಂಟರ್ ಚೆಕ್ ಮಾಡಿ. ಈಗ ಪೋಸ್ಟ್ ಮಾಡ್ತೀನಿ ನೋಡಿ. ಪೋಸ್ಟ್ ಮಾಡಿದ ತಕ್ಷಣ ಸಿ ನೋಡಿ ಪೋಸ್ಟ್ ಆಯ್ತು. ಸಿ ಏನಿದೆ ಡಾಕ್ಯುಮೆಂಟ್ 900665. ಇದನ್ನ ಡಿಸ್ಪ್ಲೇ ಮಾಡ್ಬೇಕಂದ್ರೆ ಡೈರೆಕ್ಟ್ ಆಗಿ ಇಲ್ಲಿ ಹೋಗ್ಬಿಟ್ಟು ನೋಡಿ, ಇಲ್ಲಿ ಕ್ರಿಯೇಟ್ ಆಗಿದೆ ನೋಡಿ, ಇಲ್ಲಿ ಡಿಸ್ಪ್ಲೇಗೆ ಹೋಗಿ, ಡಿಸ್ಪ್ಲೇಗೆ ಹೋದ ತಕ್ಷಣ ನೋಡಿ ಇದೇ ಡಾಕ್ಯುಮೆಂಟ್ ಎಂಟರ್ ಮಾಡಿ. ಈಗ ನೋಡಿ ಇಲ್ಲಿ ಡಾಕ್ಯುಮೆಂಟ್ ಇನ್ಫೋಗೆ ಹೋಗ್ತೀನಿ, FI ಡಾಕ್ಯುಮೆಂಟ್ಸ್ ಇಲ್ಲಿ ತೋರಿಸ್ತೀನಿ ನೋಡಿ. FI ಡಾಕ್ಯುಮೆಂಟ್ಸ್ಗೆ ಹೋಗಿ ಇಲ್ಲಿ ಅಕೌಂಟಿಂಗ್ ಡಾಕ್ಯುಮೆಂಟ್ ಡಬಲ್ ಕ್ಲಿಕ್ ಮಾಡಿ. ಡಬಲ್ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಇಲ್ಲಿ BSX ಮತ್ತೆ WRX ಹೇಳಿದ್ನಲ್ಲ. BSX ಅಂದ್ರೆ ಇನ್ವೆಂಟ್ರಿ ಪೋಸ್ಟಿಂಗ್, ಇದೇನು GRIR. ಸೊ ನೋಡಿ ಇನ್ವೆಂಟ್ರಿ ರಾ ಮಟೀರಿಯಲ್ ಏನಾಗುತ್ತೆ, ಡೆಬಿಟ್ ಆಗಿದೆ, ಇದು ಕ್ರೆಡಿಟ್ ಆಗಿದೆ. ಓಕೆ, ಸೊ ಈ ತರ ಇಲ್ಲೇನಿದೆ BSX WRX, ಇಲ್ಲಿ ನಾನು ಸ್ಟ್ಯಾಂಡರ್ಡ್ ವ್ಯಾಲ್ಯೂಯೇಷನ್ ಕ್ಲಾಸ್ 3000 ಮೇಂಟೈನ್ ಮಾಡಿದ್ದೀನಿ. ತೋರಿಸ್ತೀನಿ ನೋಡಿ, ಅದೆಲ್ಲಿ ತೋರಿಸ್ತೀನಿ, ನ್ಯೂ ಸ್ಕ್ರೀನಿಗೆ ಹೋಗ್ತೀನಿ. ಓಕೆ, OBYC ಅಂತ ಒಂದು T ಕೋಡ್ ಇದೆ. ಇಲ್ಲಿ BSX ಸೆಲೆಕ್ಟ್ ಮಾಡ್ಕೊಂತೀನಿ ನೋಡಿ, BSX ಸಾರಿ ಇದಲ್ಲ, BSX ಇಲ್ಲಿದೆ ನೋಡಿ. ಡಬಲ್ ಕ್ಲಿಕ್ ಮಾಡಿ, ಚಾರ್ಟ್ ಆಫ್ ಅಕೌಂಟ್ ಏನ್ ನಮ್ದು YCOA, ಇದು ಹೇಳಿದ್ದೆ ನಾನು ಮುಂಚೆನೆ. ಇಲ್ಲಿಗೆ ಹೋಗಿ ಇಲ್ಲಿ ನೋಡಿ, ಇಲ್ಲಿ ನಾನು 3000ಗೆ ಹೋಗ್ತೀನಿ ನೋಡಿ. 3000 ಎಲ್ಲಿದೆ ನೋಡಿ, GL ಅಕೌಂಟ್ ಏನಿದೆ 11001010 11001010. ಇಲ್ಲೇನಿದೆ BSX ಯಾವ GL ಅಕೌಂಟ್ 131 zeros ಅಲ್ವಾ, 131 zeros ಅಲ್ಲಿ ನಾನು GL ಅಕೌಂಟ್ ಮೇಂಟೈನ್ ಮಾಡಿದ್ದೆ 3000. ಇಲ್ಲಿದೆ ನೋಡಿ 131 zeros. ಇದು ಟ್ರಿಗರ್ ಆಗಿದೆ. ಇದನ್ನ ನಾನೇನ್ ಮಾಡಬಹುದು, ಈ ವ್ಯಾಲ್ಯೂಯೇಷನ್ ಕ್ಲಾಸ್ ಸ್ಟ್ಯಾಂಡರ್ಡ್ ತಗೊಂಡಿದ್ದೀನಿ. ಸೊ ಇಲ್ಲಿ ನಾನೇನ್ ಮಾಡೋದು, ಈ GL ಅಕೌಂಟಿಗೆ ಈ ಡಾಕ್ಯುಮೆಂಟ್ ಫೆಚ್ ಆಗಿದೆ. ಓಕೆ, ಅದೇ ತರ WRX ಗೆ ಹೋದ್ರೆ GRIR ನೋಡಿ, ಇಲ್ಲಿ ತೋರಿಸ್ತೀನಿ, OBYC ಇಲ್ಲಿಗೆ ಹೋಗ್ತೀನಿ. ಸೊ WRX ಅಲ್ವಾ, ಕೆಳಗೆ ಬನ್ನಿ, WRX ಡಬಲ್ ಕ್ಲಿಕ್ ಮಾಡಿ, ಚಾರ್ಟ್ ಆಫ್ ಅಕೌಂಟ್. ಸೊ ಇಲ್ಲಿ ನೋಡಿ 2112 zeros 2112 zeros. ಇದನ್ನ ಈ GL ಅಕೌಂಟ್ಸ್ ಎಲ್ಲ ನಿಮಗೆ ಫಿಕೋ ಕನ್ಸಲ್ಟೆಂಟ್ಸ್ ಕೊಡ್ತಾರೆ. ಬಟ್ ಇದನ್ನ ನಾವು ಕ್ರಿಯೇಟ್ ಮಾಡ್ಬೇಕು, ಕ್ಲೈಂಟ್ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ನನಗೆ ಸ್ಟ್ಯಾಂಡರ್ಡ್ ವ್ಯಾಲ್ಯೂಯೇಷನ್ ಕ್ಲಾಸ್ ಬೇಡ, ನನಗೆ ಬೇಕಾಗಿರೋದು ನನ್ನ ರಿಕ್ವೈರ್ಡ್ ವ್ಯಾಲ್ಯೂಯೇಷನ್ ಕ್ಲಾಸ್. ಓಕೆ, ಅದಕ್ಕೆ ನನಗೆ ಕಾನ್ಫಿಗರ್ ಮಾಡಿ ಅಂತಾರೆ. ಸೊ ಬೇಸ್ಡ್ ಆನ್ ದಟ್ ನಾವು ಕಾನ್ಫಿಗರೇಷನ್ ಮಾಡಬೇಕಿದು. ಓಕೆ, ಸೊ ಇದು ಬಹಳ ಇಂಪಾರ್ಟೆಂಟ್ ಕಾನ್ಫಿಗರೇಷನ್. ಅರ್ಥ ಆಯ್ತಾ? ಇದು ಏನೋ ಡೌಟ್ಸ್ ಇದ್ರೆ ಕೇಳಿ. ಅರ್ಥ ಆಯ್ತು ಸರ್. ಓಕೆ, ಸೊ ನೆಕ್ಸ್ಟ್ ಇದನ್ನ ಈಗ ನಮ್ಮ ಪ್ರಕಾರ ಕಾನ್ಫಿಗರ್ ಮಾಡೋಣ. ಹೇಗೆ ಕಾನ್ಫಿಗರೇಷನ್ ಮಾಡೋದು? ಸೊ ಕಾನ್ಫಿಗರೇಷನ್ ಮಾಡಿದ್ಮೇಲೆ ನಮಗೆ ಈಸಿಯಾಗಿ ಈಗ ಡಾಕ್ಯುಮೆಂಟ್ ಪೋಸ್ಟ್ ಆಯ್ತು ಅಲ್ವಾ, ಈಸಿಯಾಗಿ ನಮಗೆ ಡಾಕ್ಯುಮೆಂಟ್ ಪೋಸ್ಟ್ ಆಯ್ತು. ಯಾವುದು? ಗೂಡ್ಸ್ ರಿಸಿಟ್. ನೆಕ್ಸ್ಟ್ ನಾವು ಮಾಡಿದಾಗ ನಾವು ಮಟೀರಿಯಲ್ ಕ್ರಿಯೇಟ್ ಮಾಡೋ ಟೈಮಲ್ಲಿ ವ್ಯಾಲ್ಯೂಯೇಷನ್ ಕ್ಲಾಸ್ ಆಟೋಮೆಟಿಕಲಿ ನಾವು ಯಾವ ವ್ಯಾಲ್ಯೂಯೇಷನ್ ಕ್ಲಾಸ್ ಡಿಫೈನ್ ಮಾಡ್ತೀವಿ ಅದೇ ವ್ಯಾಲ್ಯೂಯೇಷನ್ ಕ್ಲಾಸ್ ಫೆಚ್ ಆಗುತ್ತೆ. ಬಟ್ ನಾವೇನ್ ಮಾಡಬೇಕು, ಇಲ್ಲಿ OBYC ಅಲ್ಲಿ ಏನ್ ಹೋಗಿದ್ವಲ್ಲ ಅದನ್ನ ಅಗೇನ್ ವಿ ಹ್ಯಾವ್ ಟು ಕಾನ್ಫಿಗರೇಟ್. ತೋರಿಸ್ತೀನಿ ಎರರು ಯಾವ ತರ ಬರುತ್ತೆ ಅಂತ. ಓಕೆ, ಸೊ ಈಗ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ವಿ ಹ್ಯಾವ್ ಟು ಡಿಫೈನ್ ವ್ಯಾಲ್ಯೂಯೇಷನ್ ಕಂಟ್ರೋಲ್. ಏನು ವ್ಯಾಲ್ಯೂಯೇಷನ್ ಕಂಟ್ರೋಲ್? ಸೊ ಪಾತ್ ಇದೆ ನೋಡಿ, ಇಲ್ಲಿ /n SPRO ಹೋಗಿ SAP ರೆಫರೆನ್ಸ್ IMG. ಸೊ ಇಲ್ಲಿ ನಿಮಗೆ ಮಟೀರಿಯಲ್ ಮ್ಯಾನೇಜ್ಮೆಂಟ್. ಸೊ ಇಲ್ಲಿ ನಿಮಗೆ ವ್ಯಾಲ್ಯೂಯೇಷನ್ ಅಂಡ್ ಅಕೌಂಟ್ ಅಸೈನ್ಮೆಂಟ್ ಅಂತ ಇದೆ ನೋಡಿ, ಓಪನ್ ಮಾಡಿ. ಸೊ ಇಲ್ಲಿ ನಿಮಗೆ ಅಕೌಂಟ್ ಡಿಟರ್ಮಿನೇಷನ್ ಅಂತ ಇದೆ, ಇದನ್ನ ಓಪನ್ ಮಾಡಿ. ಇಲ್ಲಿ ನೋಡಿ ಅಕೌಂಟ್ ಡಿಟರ್ಮಿನೇಷನ್ ವಿತ್ ವಿಜಾರ್ಡ್, ವಿತೌಟ್ ವಿಜಾರ್ಡ್ ಇದೆ. ನಾನು ವಿತೌಟ್ ವಿಜಾರ್ಡಿಗೆ ಹೋಗ್ತೀನಿ. ಸೊ ಫಸ್ಟ್ ವ್ಯಾಲ್ಯೂಯೇಷನ್ ಇಲ್ಲಿ ಏನಿಲ್ಲ, ಜಸ್ಟ್ ಆಕ್ಟಿವ್ ಮಾಡ್ಬೇಕಷ್ಟೇ. ಆಕ್ಟಿವ್ ಆಗೇ ಇರುತ್ತೆ, ಜಸ್ಟ್ ಚೆಕ್ ಮಾಡ್ಕೊಳ್ಳಿ. ಇನ್ಆಕ್ಟಿವ್ ಇದ್ರೆ ಆಕ್ಟಿವ್ ಮಾಡಿ. ಸೊ ನೆಕ್ಸ್ಟ್ ಸ್ಟೆಪ್ ಏನು? ಸೊ ಗ್ರೂಪಿಂಗ್ ವ್ಯಾಲ್ಯೂಯೇಷನ್ ಏರಿಯಾ. ಇಲ್ಲೇನಂತಂದ್ರೆ ಸಪೋಸ್ ನಮ್ಮ ಹತ್ರ ಮಲ್ಟಿಪಲ್ ಪ್ಲಾಂಟ್ಸ್ ಇದ್ದಾಗ ಆ ಗ್ರೂಪ್ ಮಾಡಬಹುದು. ಓಕೆ, ಈ ಪ್ಲಾಂಟ್ಸ್ ಈ ವ್ಯಾಲ್ಯೂಯೇಷನ್ ಈ ಗ್ರೂಪ್ಗೆ.
ಓಕೆ, ಈ 4 ಪ್ಲಾಂಟ್ ಈ ಗ್ರೂಪ್ಗೆ ಅಂತೇಳಿ. ಸೊ ನಾನು ಇಲ್ಲಿ ಒಂದೇ ಗ್ರೂಪ್ ಕ್ರಿಯೇಟ್ ಮಾಡ್ತೀನಿ. ಸರಿ ನೋಡಿ, ಗ್ರೂಪ್ ಟುಗೆದರ್ ವ್ಯಾಲ್ಯೂಯೇಷನ್ ಏರಿಯಾ, ಇಲ್ಲಿಗೆ ಹೋಗಿ ನಮ್ಮ ಪೊಸಿಷನ್ ಕೊಡಿ, VPL1. ಸೊ ನೋಡಿ 2 ಇದೆ. ನಾನು ವ್ಯಾಲ್ಯೂಯೇಷನ್ ಗ್ರೂಪಿಂಗ್ ಕೋಡ್ ಏನ್ ಕೊಡ್ತೀನಿ, ವಿವೋ ವ್ಯಾಲ್ಯೂಯೇಷನ್ ಗ್ರೂಪಿಂಗ್ ಕೋಡ್ VVPG, VVGC ಎಂಟರ್ ಕೊಡಿ. ನೋಡಿ ಗ್ರೂಪಿಂಗ್ ಕೋಡ್ ಡಿಫೈನ್ ಆಯ್ತು. ಸೇವ್ ಮಾಡಿ. ನೋಡಿ ಕಾನ್ಫಿಗರೇಷನ್. ಸೊ 1 ಸ್ಟೆಪ್ ಕಾನ್ಫಿಗರೇಷನ್ ಆಯ್ತು. ನೆಕ್ಸ್ಟ್ ಸ್ಟೆಪ್ ಏನು, ನೆಕ್ಸ್ಟ್ ನೋಡಿ ಅಲ್ಲಿ ವ್ಯಾಲ್ಯೂಯೇಷನ್ ಕ್ಲಾಸ್, ಅಂಡರ್ ವ್ಯಾಲ್ಯೂಯೇಷನ್ ಕ್ಲಾಸ್ ಅಕೌಂಟ್ ಕೆಟಗರಿ ರೆಫರೆನ್ಸ್, ವ್ಯಾಲ್ಯೂಯೇಷನ್ ಕ್ಲಾಸ್ ಮತ್ತೆ ಮಟೀರಿಯಲ್ ಟೈಪಿಗೆ ಅಸೈನ್ ಮಾಡಬೇಕು. ಸೊ ನೋಡಿ, ಸೊ ಇಲ್ಲಿ ನೋಡಿ ವ್ಯಾಲ್ಯೂಯೇಷನ್ ಕ್ಲಾಸ್ ಅಂತ ಇದೆ. ಇದರಲ್ಲಿ ಫಸ್ಟ್ ಬಂದ್ಬಿಟ್ಟು ಅಕೌಂಟ್ ಕೆಟಗರಿ ರೆಫರೆನ್ಸ್. ಇಲ್ಲಿ ಅಕೌಂಟ್ ಕೆಟಗರಿ ರೆಫರೆನ್ಸ್ ಸ್ಟ್ಯಾಂಡರ್ಡ್ ಇದೆ 000. ನಾನೇನ್ ಮಾಡ್ತೀನಿ, ಇದನ್ನ ಕಾಪಿ ಮಾಡ್ಕೊಂಡು ಅಕೌಂಟ್ ಕೆಟಗರಿ ವಿವೋ ಅಕೌಂಟ್ ಕೆಟಗರಿ ರೆಫರೆನ್ಸ್ VACR, ವಿವೋ ಅಕೌಂಟ್ ಕೆಟಗರಿ ರೆಫರೆನ್ಸ್ ಎಂಟರ್. ಸೊ ಏನಿದೆ ಅಕೌಂಟ್ ಕೆಟಗರಿ ರೆಫರೆನ್ಸ್ ಅಂದ್ರೆ ಆ ಕೆಟಗರಿನ ಡಿಫೈನ್ ಮಾಡುತ್ತೆ. ಓಕೆ, ನಾನು ಇಲ್ಲಿ ವ್ಯಾಲ್ಯೂಯೇಷನ್ ಕ್ಲಾಸಿಗೆ ಹೋದಾಗ ನೋಡಿ, ಇಲ್ಲಿ ಆ ವ್ಯಾಲ್ಯೂಯೇಷನ್ ಕ್ಲಾಸ್ ಈ ಕೆಟಗರಿ, ಈಗ ನಾನು ಇಲ್ಲಿ ವ್ಯಾಲ್ಯೂಯೇಷನ್ ಕ್ಲಾಸ್ ಅಸೈನ್ ಮಾಡ್ತೀನಿ. ಸೊ ಸ್ಟ್ಯಾಂಡರ್ಡ್ ಯಾವುದು, ರಾ ಮಟೀರಿಯಲ್ಗೆ ನೋಡಿ 3000. ಓಕೆ, 3000. ಸೊ ಇದನ್ನ ನಾನು ಸೆಲೆಕ್ಟ್ ಮಾಡಿ ಕಾಪಿ ಮಾಡ್ತೀನಿ. ವ್ಯಾಲ್ಯೂಯೇಷನ್ ಕ್ಲಾಸ್ ಏನ್ ಕೊಡ್ತೀನಿ, ವಿವೋ ರಾ ಮಟೀರಿಯಲ್ ವ್ಯಾಲ್ಯೂಯೇಷನ್ ಕ್ಲಾಸ್ VRVC. ಅಕೌಂಟ್ ಕೆಟಗರಿ ರೆಫರೆನ್ಸ್ ಏನ್ ಕೊಟ್ಟೆ ನಾನು, ವಿವೋ ಅಕೌಂಟ್ ಕೆಟಗರಿ ರೆಫರೆನ್ಸ್. ಸೊ ಇಲ್ಲೇನು ವಿವೋ ರಾ ಮಟೀರಿಯಲ್ ವ್ಯಾಲ್ಯೂಯೇಷನ್ ಕ್ಲಾಸ್ ಎಂಟರ್. ಸೊ ಇದು ರಾ ಮಟೀರಿಯಲ್ ಮಾಡಿದೆ. ಓಕೆ, ಇನ್ನೊಂದಿದೆ ಸ್ಟ್ಯಾಂಡರ್ಡ್ 7920 ಅಂತೇಳಿ ಪೊಸಿಷನ್ ಮಾಡಿ. ನೋಡಿ ಇದು ಫಿನಿಶ್ಡ್ ಗೂಡ್ಸಿಗೆ, ಇದನ್ನು ಕಾಪಿ ಮಾಡ್ಕೊಂತೀನಿ. ಇದನ್ನ ನಾನು ವಿವೋ ಫಿನಿಶ್ಡ್ ವ್ಯಾಲ್ಯೂಯೇಷನ್ ಕ್ಲಾಸ್ ಕೆಟಗರಿ ರೆಫರೆನ್ಸ್ ಇದೆ, ಸೇಮ್ ಕೆಟಗರಿ ರೆಫರೆನ್ಸ್ ಯೂಸ್ ಮಾಡ್ತೀನಿ. ಸ್ವಲ್ಪ ಡಿಫ್ರೆಂಟ್ ಮಾಡುವಾಗ ಡಿಫ್ರೆಂಟ್ ಮಾಡ್ಬೋದು. ವಿವೋ ಫಿನಿಶ್ಡ್ ಮಟೀರಿಯಲ್ ವ್ಯಾಲ್ಯೂಯೇಷನ್ ಕ್ಲಾಸ್, ಫಿನಿಶ್ಡ್ ಮಟೀರಿಯಲ್ ವ್ಯಾಲ್ಯೂಯೇಷನ್ ಕ್ಲಾಸ್. ಸೊ 2 ಡಿಫೈನ್ ಮಾಡಿದೆ ನಾನು. ಬಟ್ ನಾನು ಮಟೀರಿಯಲ್ ಕ್ರಿಯೇಟ್ ಮಾಡೋ ಟೈಮಲ್ಲಿ ಆ ಪರ್ಟಿಕ್ಯುಲರ್ ಮಟೀರಿಯಲ್ಗೆ ಆಟೋಮೆಟಿಕ್ ಆಗಿ 3000 ಬರ್ತಾ ಇತ್ತು, ಕರೆಕ್ಟಾ? ಸೊ ಈಗ ನಾನೇನ್ ಮಾಡಿದ್ದೀನಿ, ಕಾನ್ಫಿಗರ್ ಮಾಡಿದ್ದೀನಿ. ಸೊ ಅದನ್ನ ನಾನು ಮಟೀರಿಯಲ್ ಟೈಪಿಗೆ ಅಸೈನ್ ಮಾಡಬೇಕು. ಇಲ್ಲಿಗೆ ಹೋದ್ರೆ ನೋಡಿ, ಮಟೀರಿಯಲ್ ಟೈಪಿಗೆ ಅಕೌಂಟ್ ಕೆಟಗರಿ ರೆಫರೆನ್ಸ್ ಅಸೈನ್ ಮಾಡಿದ್ರೆ ಆ ಅಕೌಂಟ್ ಕೆಟಗರಿ ರೆಫರೆನ್ಸ್ ಏನಾಗಿರುತ್ತೆ, ವ್ಯಾಲ್ಯೂಯೇಷನ್ ಕ್ಲಾಸಿಗೆ ಅಸೈನ್ ಆಗಿರುತ್ತೆ. ಸೊ ಸೇಮ್ ನ ಅಸೈನ್ ಮಾಡ್ಬಿಡಿ. ಸೊ ಇಲ್ಲೇನ್ ಮಾಡ್ತೀನಿ ನಾನು, ಪೊಸಿಷನ್ ನಮ್ಮ ಮಟೀರಿಯಲ್ ಟೈಪ್ ಏನು VIRM, ವಿವೋ ರಾ ಮಟೀರಿಯಲ್ ಇಲ್ಲಿದೆ ನೋಡಿ, VROH. ಇಲ್ಲಿ ನೋಡಿ ಅಕೌಂಟ್ ಕೆಟಗರಿ ರೆಫರೆನ್ಸ್ ಸ್ಟ್ಯಾಂಡರ್ಡ್ ಇದೆ. ಸೊ ಇಲ್ಲಿ ನಾನು ವಿವೋ ಅಕೌಂಟ್ ಕೆಟಗರಿ ರೆಫರೆನ್ಸ್, ಇನ್ನೊಂದೇನು ವಿವೋ VROH ಆಯ್ತು, ವಿವೋ ಫಿನಿಶ್ಡ್ ಮಟೀರಿಯಲ್ ಎಂಟರ್ ಕೊಡಿ. ನೆಕ್ಸ್ಟ್ VFRT. ಸೊ ಇಲ್ಲ, ಫಿನಿಶ್ಡ್ ಮಟೀರಿಯಲ್ ಮಾಡಿಲ್ಲ ಅನ್ಸುತ್ತೆ ನಾನು. ಓಕೆ, ಸೊ ಇದೊಂದೇ ಮೇಂಟೈನ್ ಮಾಡೋಣ ಸದ್ಯಕ್ಕೆ. ಓಕೆ, ಸೇವ್ ಮಾಡಿ. ಸೊ ಇದಿಷ್ಟು ಕಾನ್ಫಿಗರೇಷನ್. ನೆಕ್ಸ್ಟ್ ಟೆಸ್ಟ್ ಮಾಡೋಣ, ಅಸೈನ್ ಆಗಿದೆಯಾ ಇಲ್ಲ. ಅಸೈನ್ ಆಗಿದೆಯಾ ಇಲ್ಲ ಅನ್ನೋದಕ್ಕೆ OMS2 ಮಟೀರಿಯಲ್ ಟೈಪ್ ಕ್ರಿಯೇಟ್ ಮಾಡಿದ್ನಲ್ಲ, ಅದಕ್ಕೆ T ಕೋಡ್ OMS2. ಅಲ್ಲಿಗೆ ಹೋಗಿ ಇಲ್ಲಿ ಹೋಗ್ಬಿಟ್ಟು ನಮ್ಮ ಮಟೀರಿಯಲ್ ಏನು VROH, ಇಲ್ಲಿಗೆ ಹೋಗಿ ನೋಡಿ, ಇಲ್ಲಿ ಈ ಲೈನ್ ಐಟಮ್ ನ ಡಬಲ್ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಆಟೋಮೆಟಿಕ್ ಇಲ್ಲಿ ಕೆಳಗೆ ಹೋಗಿ ನೋಡಿ, ಅಕೌಂಟ್ ಕೆಟಗರಿ ರೆಫರೆನ್ಸ್ ಏನ್ ಬಂತು, VACR. ಓಕೆ, ಈಗ ನೋಡಿ ನಾನು ಮಟೀರಿಯಲ್ ಕ್ರಿಯೇಟ್ ಮಾಡ್ತೀನಿ. ಅಬ್ಸರ್ವ್ ಮಾಡಿ, MM01 ಎಂಟರ್. ಸೊ ಇಲ್ಲಿ ವಿವೋ, ಇದನ್ನ ಮೆಕ್ಯಾನಿಕಲ್ ತಗೊಂಡ್ಬಿಡ್ತೀನಿ. ಇಲ್ಲಿ VROH ಅಬ್ಸರ್ವ್ ಮಾಡಿ, ಈಗ ಎಂಟರ್. ಸೊ ಪ್ಲಾಂಟ್ VPL1 VSL1 ಎಂಟರ್. ಸೊ ಇಲ್ಲೇನ್ ಮಾಡ್ತೀನಿ, ವಿವೋ ರಾ ಮಟೀರಿಯಲ್ 2 ಕೊಟ್ಬಿಡ್ತೀನಿ. ಸೊ ಇಲ್ಲಿ ಬೇಸಿಕ್ ಯೂನಿಟ್ ಆಫ್ ಮೆಜರ್ ಮಟೀರಿಯಲ್ ಗ್ರೂಪ್ VIMG ಎಂಟರ್. ಅಬ್ಸರ್ವ್ ಮಾಡಿ, ಇಲ್ಲಿ ನೋಡಿ, ಈಗ ನೋಡಿ ಇಲ್ಲಿ ಕ್ಲಿಕ್ ಮಾಡಿ ನೋಡಿ, ಇಲ್ಲಿ VFVC ಫಿನಿಶ್ಡ್ ವ್ಯಾಲ್ಯೂಯೇಷನ್ ಕ್ಲಾಸ್, ಇದು ರಾ ಮಟೀರಿಯಲ್. ಇದು ನನಗೆ ಬೇಕಾಗಿರೋದು ರಾ ಮಟೀರಿಯಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ ಈಗ 3000 ತೋರಿಸ್ತಾ ಇಲ್ಲ. ಓಕೆ, ಏಕೆ ನಾನು ಇಲ್ಲಿ ಏನಕ್ಕೆ 2 ತೋರಿಸ್ತಾ ಇದೆ,
ಸೊ ಸೇಮ್ ಅಕೌಂಟ್ ಕೆಟಗರಿ ನಾನು ಕ್ರಿಯೇಟ್ ಮಾಡಿದ್ದೀನಿ. ಡಿಫ್ರೆಂಟ್ ಮಾಡಿ ಡಿಫ್ರೆಂಟ್ ಅಸೈನ್ ಮಾಡಿದ್ರೆ ಡಿಫ್ರೆಂಟ್ ಬರುತ್ತೆ. ಓಕೆ, ಸೊ ಅಷ್ಟೇ. ಎಂಟರ್ ಮಾಡಿ ಎಂಟರ್ ಅಂಡ್ ಸೇವ್. ನೋಡಿ ಮಟೀರಿಯಲ್ ಏನು 200202. ಓಕೆ, ಈಗ ನೋಡಿ ಈ ಮಟೀರಿಯಲ್ ಯೂಸ್ ಮಾಡಿಬಿಟ್ಟು ಒಂದು PO ಮಾಡ್ತೀನಿ. ಸೊ ಕಂಟ್ರೋಲ್ ಬೈ ಕಾಪಿ. ಓಕೆ, ಫೈನ್. ಈಗ /me21n ಈಗ ಅಬ್ಸರ್ವ್ ಮಾಡಿ, ವೆಂಡರ್ ಸೇಮ್ ವೆಂಡರ್ ತಗೊಂತೀನಿ. ಅಬ್ಸರ್ವ್ ಮಾಡಿ ಈಗ. ಸೊ ವಿತ್ ನಿಮಗೆ ಎರರ್ ತೋರಿಸ್ತೀನಿ. ಆ ಎರರ್ ನಾನು ಕಾನ್ಫಿಗರೇಷನ್ ಮಾಡಿದ್ದೀನಲ್ಲ, ಸೊ ಹಂಗಾಗಿ ಈ ಎರರ್ ತೋರಿಸ್ತಾ ಇದ್ದೀನಿ. ಸೊ ಇದನ್ನ ಕ್ಲೋಸ್ ಮಾಡಿ. ಸೊ ಡಾಕ್ಯುಮೆಂಟ್ ಓವರ್ವ್ಯೂ ಆನ್. ಸೊ ಐಟಮ್ ಓವರ್ವ್ಯೂ, ಮಟೀರಿಯಲ್ ಯಾವುದು ಪೇಸ್ಟ್ ಮಾಡಿ. ಕ್ವಾಂಟಿಟಿ ಏನು 100 ಕ್ವಾಂಟಿಟಿ. ಸೊ ಪ್ರೈಸಿಂಗ್ ಏನು 10. ಸೊ ಪ್ಲಾಂಟ್ ಏನು VPL1 VSL1. ಎಂಟರ್. ಅಬ್ಸರ್ವ್ ಮಾಡಿ ಈಗ ಸೇವ್ ಕೊಡ್ತೀನಿ. ಸೇವ್ ಕೊಟ್ಟ ತಕ್ಷಣ ಒಂದು PO ನಂಬರ್ ಜನರೇಟ್ ಆಗುತ್ತೆ. ಈಗ ಅಬ್ಸರ್ವ್ ಮಾಡಿ, ಈಗ ನಮಗೆ ಒಂದು ಎರರ್ ಬರುತ್ತೆ. ಯಾಕಂದ್ರೆ ನಾನು ಕಾನ್ಫಿಗರ್ ಮಾಡಿದ್ದೀನಿ. ಯಾಕಂದ್ರೆ ನಾನು BSX ಗೆ ನಮ್ಮ ವ್ಯಾಲ್ಯೂಯೇಷನ್ ಕ್ಲಾಸ್ ಅಸೈನ್ ಮಾಡಿಲ್ಲ ನಾನು. ಓಕೆ, ಅದನ್ನ ಮಾಡಬೇಕು ಅಂತಂದ್ರೆ ಇನ್ನೊಂದ್ಸತಿ ಕಾಪಿ ಮಾಡ್ಕೊಳ್ಳಿ. ಕಂಟ್ರೋಲ್ Y ಕಾಪಿ. ಈಗ ನೋಡಿ ಮೈಗೋಗ್ ಹೋಗ್ತೀನಿ. ಸೊ ಅಬ್ಸರ್ವ್ ಮಾಡಿ ಈಗ ಇಲ್ಲಿ ನಾನು ಗೂಡ್ಸ್ ರಿಸಿಟ್, ಪರ್ಚೇಸ್ ಆರ್ಡರ್, ಪೇಸ್ಟ್. ಪರ್ಚೇಸ್ ಆರ್ಡರ್ ಪೇಸ್ಟ್ ಆಗಿಲ್ಲ, ಕಾಪಿ ಆಗಿಲ್ವಾ ಅದು? ಶೆಟ್. ME22N 29N ರಿಲೀಸ್ ಮಾಡ್ಬೇಕಲ್ಲ ಅದು. ಓಕೆ ಇದೆ ಅಲ್ವಾ? ಓಕೆ, ರಿಲೀಸ್ ಮಾಡಿ. ಸೊ ರಿಲೀಸ್ ಆಯ್ತು. ಸೇವ್ ಕೊಡಿ. ಸೇವ್. ಸೊ ಏನಿದು 4500,787. ಸೊ ಇದನ್ನೇ ಕಾಪಿ ಮಾಡ್ಕೊಳ್ಳಿ ಇಲ್ಲಿ. ಕಾಪಿ. ಈಗ ನೋಡಿ ಮೈಗೋಗ್ ಹೋಗ್ತೀನಿ. ಸೊ ಇಲ್ಲಿ ಪೇಸ್ಟ್ ಮಾಡಿ, ಎಂಟರ್. ಅಬ್ಸರ್ವ್ ಮಾಡಿ ಈಗ. ಸೊ ಎವ್ರಿಥಿಂಗ್ ಇಸ್ ಫೈನ್. ಜಸ್ಟ್ ಚೆಕ್ ಮಾಡಿ. ಈಗ ನಾನು ಚೆಕ್ ಮಾಡ್ತೀನಿ. ನೋಡಿ ಈಗ ಚೆಕ್ ಆಯ್ತು. ಪೋಸ್ಟ್ ಮಾಡಿ. ನೋಡಿ ಈಗ VVGC ಅನ್ನೋದೇನು ವಿವೋ ವ್ಯಾಲ್ಯೂಯೇಷನ್ ಗ್ರೂಪಿಂಗ್ ಕೋಡ್ ಇದು ಆಗಿಲ್ಲ. BSX ಗೆ ಇದು ಅಸೈನ್ ಆಗಿಲ್ಲ ಅಂತ ಹೇಳ್ತಾ ಇದೆ. ಅದನ್ನ ರಿಸಾಲ್ವ್ ಮಾಡೋದಕ್ಕೆ ಈಗ ನೆಕ್ಸ್ಟ್ ಈ ತರ ಎರರ್ಸ್ ಬರುತ್ತೆ. ಇದೊಂದೇ ಪ್ರೊಸೀಜರ್, ಏನಿಲ್ಲ. OBYC ಹೋಗಿ ಇಲ್ಲೇನ್ ಹೇಳ್ತಾ ಇದೆ ಅಬ್ಸರ್ವ್ ಮಾಡಿ. ಸೊ ಇಲ್ಲೇನ್ ಹೇಳ್ತಾ ಇದೆ, BSX ಗೆ ಹೋಗಿ YCOA ಹೋಗ್ಬೇಕು. BSX ಗೆ ಹೋಗಿ BSX YCOA ಎಂಟರ್. ಇಲ್ಲೇನ್ ಹೇಳ್ತಾ ಇದೆ, VVGC ಮತ್ತೆ VFSV ಗೆ ವ್ಯಾಲ್ಯೂಯೇಷನ್ ಕ್ಲಾಸ್ ನಾನು ಡಿಫೈನ್ GL ಅಕೌಂಟ್ ನ ಡಿಫೈನ್ ಮಾಡಬೇಕು. ಅದಕ್ಕೆ ಏನ್ ಮಾಡಬೇಕು, ಸ್ಟ್ಯಾಂಡರ್ಡ್ 3000 ಏನಿದೆಯಲ್ಲ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಲೈನ್ ಐಟಮ್ ನ ಕಾಪಿಗೆ ಹೋಗಿ, ಇಲ್ಲಿ ಕಾಪಿ ಇದೆ. ಕಾಪಿಗೆ ಹೋದ ತಕ್ಷಣ ನೋಡಿ ಇಲ್ಲೇನು ವ್ಯಾಲ್ಯೂಯೇಷನ್ ಮಾಡಿಫೈಯರ್ ಅಂದ್ರೆ ಗ್ರೂಪಿಂಗ್ ಕೋಡೆ. ಓಕೆ, VVGC. ನೆಕ್ಸ್ಟ್ ವ್ಯಾಲ್ಯೂಯೇಷನ್ ಕ್ಲಾಸ್ ಏನ್ ನಮ್ದು VFVC. ಎಂಟರ್. ನೋಡಿ ಇಲ್ಲಿ ಈಗ ಸೇವ್ ಕೊಡಿ. ಇನ್ನೊಂದು WRX ಗೆ ಹೇಳುತ್ತೆ ಎರರ್ ನೋಡಿ. ಈಗ ಇದನ್ನ ಸಾಲ್ವ್ ಆಯ್ತು. ಇದು BSX ಇಂದ ಬರಲ್ಲ ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ. ಓಕೆ, ಇದೇನು ಸಾರಿ ಒಂದ್ ನಿಮಿಷ, GL ಅಕೌಂಟ್ ಇದಲ್ಲಂತೆ. ಒಂದ್ ನಿಮಿಷ. ಸೊ ಇಲ್ಲಿ ನಾನು ಏನ್ ಮಾಡಿದೆ, ಒಂದು ಮಿಸ್ಟೇಕ್ ಮಾಡಿದೆ. ಸೊ GL ಅಕೌಂಟ್ ಯಾವ್ದು ಫೆಚ್ ಆಗ್ತಾ ಇದ್ದಿದ್ದು ನಮಗೆ, ಇದು ಈ GL ಅಕೌಂಟ್ ನೋಡಿ 3000 ಇಲ್ಲಿ ಇದೆಯಲ್ಲ, ಇದನ್ನ ಕಾಪಿ ಮಾಡ್ಕೊಳ್ಳಿ. GL ಅಕೌಂಟ್ ಇಲ್ಲಿ ಪೇಸ್ಟ್ ಮಾಡಿ. ಓಕೆ, ಅದೊಂದು ಮೈನರ್ ಚೇಂಜಸ್ ನೋಟ್ ಮಾಡ್ಕೊಳ್ಳಿ. ಸೊ ಈಗ ನೋಡಿ ಎಂಟರ್ ಕೊಡಿ, ಚೆಕ್ ಮಾಡಿ. ಈಗ ಪೋಸ್ಟ್ ಮಾಡಿ. ನೋಡಿ BSX ಹೋಯ್ತು. ಈಗ WRX ಒಂದು ಅಸೈನ್ ಮಾಡ್ಬೇಕಲ್ಲ. ಸೊ ಅಗೇನ್ ಇಲ್ಲಿಗೆ ಬನ್ನಿ, ಬ್ಯಾಕ್ ಬನ್ನಿ, OBYC ಬನ್ನಿ, WRX ಗೆ ಹೋಗಿ YCOA. ಇಲ್ಲೇನ್ ಹೇಳ್ತಾ ಇದೆ, ವ್ಯಾಲ್ಯೂಯೇಷನ್ ಮಾಡಿಫೈಯರ್ VVGC. ಸೊ ಇದಕ್ಕೇನು ಇದೇ GL ಅಕೌಂಟ್ ನ ಅಸೈನ್ ಮಾಡ್ತೀನಿ. ಸಾರಿ,
EGL account. Copy and paste, enter and save. ನೆಕ್ಸ್ಟ್ ಇಲ್ಲಿಗೆ ಬನ್ನಿ, ಎಂಟರ್ ಕೊಡಿ. ಈಗ ಅಗೇನ್ ಚೆಕ್ ಮಾಡಿ. ಈಗ ನೋಡಿ ಪೋಸ್ಟ್ ಮಾಡಿ. ಸೊ ನೋಡಿ ಡಾಕ್ಯುಮೆಂಟ್ ಪೋಸ್ಟ್ ಆಯ್ತು. ಸೊ ಎಲ್ಲಿ ಪೋಸ್ಟ್ ಆಯ್ತು ಇಲ್ಲಿ ನೋಡಿ, ಇಲ್ಲಿಗೆ ಹೋಗಿ ಡಿಸ್ಪ್ಲೇ ಕೊಡಿ. ಸೊ ಡಾಕ್ಯುಮೆಂಟ್ ಇನ್ಫೋಗೆ ಹೋಗಿ. ಸೊ ಒಂದು ನಿಮಿಷ. ಸೊ ಯಾವುದು ನಮ್ದು, ಸೊ ಒಂದು ನಿಮಿಷ. ಗೂಡ್ಸ್ ರಿಸಿಟ್ /MIGO. ಸೊ ಡಿಸ್ಪ್ಲೇ ಎಂಟರ್. ಸೊ ಡಾಕ್ಯುಮೆಂಟ್ ಇನ್ಫೋಗೆ ಹೋಗಿ FI ಡಾಕ್ಯುಮೆಂಟ್ಸ್ ನೋಡಿ. ಈಗ ಡಾಕ್ಯುಮೆಂಟ್ ಸೇಮ್ ಟ್ರಿಗರ್ ಆಯ್ತು ನಿಮಗೆ. ಓಕೆ, ಸೊ ಇಲ್ಲಿ ನೀವು ಲೇಔಟ್ ಕೂಡ ಚೇಂಜ್ ಮಾಡ್ಕೋಬಹುದು. ಸೊ ಚೂಸ್ ಲೇಔಟ್ ಅಥವಾ ಮ್ಯಾನೇಜ್ ಲೇಔಟಿಗೆ ಹೋಗಿ. ಸಪೋಸ್ ನಿಮಗೆ ಇಲ್ಲಿ ಬೇರೆ ಏನಾದರೂ ಬೇಕು ಅಂದಾಗ ಸೊ ಇಲ್ಲಿ ಚೇಂಜ್ ಲೇಔಟಿಗೆ ಹೋಗಿ. ಸೊ ಸಪೋಸ್ ನಿಮಗೆ ಇಲ್ಲಿ ಏನಾದರೂ ಬೇರೆ ಅಡಿಷನಲ್ ಕಾಲಮ್ಸ್ ಆ್ಯಡ್ ಮಾಡ್ಕೋಬೇಕು, ಕ್ರಿಯೇಟೆಡ್ ಆನ್, ಯೂಸರ್ ನೇಮ್, ಸಬ್ ಟೋಟಲ್, ಚೇಂಜ್ ಡಾಟ್, ಸೊ ಇವೆಲ್ಲ ಬೇಕಿದ್ರೆ ನೀವು ಆ್ಯಡ್ ಮಾಡ್ಬೋದು. ಇದು ಎನ್ಹ್ಯಾನ್ಸ್ಮೆಂಟ್ ಅಂತ ಹೇಳ್ತೀವಿ. ಓಕೆ, ಸೊ ಇದಿಷ್ಟು ನಿಮ್ಮದು ಆಟೋಮೆಟಿಕ್ ಅಕೌಂಟ್ ಡಿಟರ್ಮಿನೇಷನ್ ಅಥವಾ FIMM ಇಂಟಿಗ್ರೇಷನ್. ಓಕೆ ಸರ್